ಅಫ್ಘಾನಿಸ್ತಾನಲ್ಲಿ ಎಲ್ಲ ತೋರಿಸ್ತೀನಿ ಒಂದೊಂದಾಗಿ. ಹೋಗೋಣ. ಡಾಕ್ಟರ್ ಬ್ರೋ ಕನ್ನಡದ ನಂಬರ್ 1 ಯೂಟ್ಯೂಬರ್. ಸೊ ಡಾಕ್ಟರ್ ಬ್ರೋ ಅವರು ಚಾನಲ್ನಲ್ಲಿ ಹಾಕ್ತಕ್ಕಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಎಲ್ಲಿಂದ ಹಾಕ್ತಾರೆ? ಡಾಕ್ಟರ್ ಬ್ರೋ ಅಲ್ಲದೆ ಕನ್ನಡದ ಹೆಸರಾಂತ ಯೂಟ್ಯೂಬರ್ಸ್ಗಳಾದ ಗ್ಲೋಬಲ್ ಕನ್ನಡಿಗ, ಫ್ಲೈಯಿಂಗ್ ಪಾಸ್ಪೋರ್ಟ್ ಅಲ್ಲದೆ ಕನ್ನಡದ ಧಾರಾವಾಹಿಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಮ್ಯೂಸಿಕ್ಗಳು ಎಲ್ಲಿಂದ ಹಾಕ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ಡಾಕ್ಟರ್ ಬ್ರೋ ಅವರು ಹಾಕ್ತಕ್ಕಂಥ ಮ್ಯೂಸಿಕ್ಗಳು ತುಂಬಾ ಚೆನ್ನಾಗಿರ್ತವೆ. ಹಾಗಾದರೆ ನೋ ಕಾಪಿರೈಟ್ ಮ್ಯೂಸಿಕ್ಗಳು ಎಲ್ಲಿ ಸಿಗ್ತವೆ? ಡೋಂಟ್ ವರಿ, ಅದು ಸಿಗೋದು ನಿಮಗೆ ಯೂಟ್ಯೂಬ್ನಲ್ಲಿಯೇ ಸಿಗುತ್ತೆ. ಅದುವೇ ಎಪಿಡೆಮಿಕ್ ಸೌಂಡ್ ಚಾನಲ್. ಡಾಕ್ಟರ್ ಬ್ರೋ ಅವರು ಚಾನಲ್ನಲ್ಲಿ ಹಾಕ್ತಕ್ಕಂಥ 98% ಮ್ಯೂಸಿಕ್ಗಳು ಇದೇ ಒಂದು ಚಾನಲಿಂದ ಹಾಕ್ತಾರೆ. ಮತ್ತು ಈ ಒಂದು ಚಾನಲ್ ಬಂದು ಯೂಟ್ಯೂಬ್ ಲೈಸೆನ್ಸ್ ಕೂಡ ಹೊಂದಿದ್ದು. ಎಪಿಡೆಮಿಕ್ ಸೌಂಡ್ ಅವರದ್ದು ಒಂದೇ ಚಾನಲ್ ಅಲ್ಲದೆ ಇವರದೇ ಆದ ಇನ್ನೂ ಅನೇಕ ತರಹದ ಮ್ಯೂಸಿಕ್ ಚಾನಲ್ಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್ ಅಂದರೆ ಎಪಿಡೆಮಿಕ್ ಪಾಪ್, ಎಪಿಡೆಮಿಕ್ ಎಲೆಕ್ಟ್ರಾನಿಕ್, ಎಪಿಡೆಮಿಕ್ ಹಿಪ್ಹಾಪ್, ಎಪಿಡೆಮಿಕ್ ಟ್ರ್ಯಾಪ್ ಬೀಟ್ಸ್, ಎಪಿಡೆಮಿಕ್ ಫ್ಯಾಂಟಸಿ ಅಂತಹ ಇನ್ನೂ ಅನೇಕ ಚಾನಲ್ಗಳಿಂದ ಡಾಕ್ಟರ್ ಬ್ರೋ ಅವರು ಮ್ಯೂಸಿಕ್ಗಳು ಹಾಕ್ತಾರೆ. ಇವೆಲ್ಲ ಚಾನಲ್ಗಳು ಯೂಟ್ಯೂಬ್ ಲೈಸೆನ್ಸ್ ಕೂಡ ಹೊಂದಿದ್ದು ಯಾವುದೇ ರೀತಿಯ ಕಾಪಿರೈಟ್ ಕ್ಲೈಮ್ ಬರೋದಿಲ್ಲ. ಹಾಗೆ ಡಾಕ್ಟರ್ ಬ್ರೋ ಅವರು ಇವೆಲ್ಲ ಚಾನಲ್ಗಳು ಅಲ್ಲದೆ ಜೋ ವಂಡ್ರಿನಿ ಟಾಪಿಕ್, ಇನ್ಫ್ರಕ್ಷನ್ ನೋ ಕಾಪಿರೈಟ್ ಮ್ಯೂಸಿಕ್, ವೇರಿಯಸ್ ಆರ್ಟಿಸ್ಟ್ ಟಾಪಿಕ್ ಇನ್ನೂ ಅನೇಕ ಚಾನಲ್ಗಳಿಂದ ಡಾಕ್ಟರ್ ಬ್ರೋ ಅವರು ಮ್ಯೂಸಿಕ್ಗಳು ಹಾಕ್ತಾರೆ. ಹಾಗೆ ಡಾಕ್ಟರ್ ಬ್ರೋ ಅವರು ಯೂಸ್ ಮಾಡಿದಂಥ ಮ್ಯೂಸಿಕ್ಗಳು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಇವೆಲ್ಲ ಚಾನಲ್ಗಳ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ನಲ್ಲಿ ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ವಿಡಿಯೋನ ಕ್ಲಿಕ್ ಮಾಡಿ ನೋಡಿ. ನಾನು ಅಲ್ಲಿ ಸಿಗ್ತೀನಿ. ನಮಸ್ಕಾರ.